ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಏನಿದು ಮೊಳಕೆ ಕಾಳನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತಿದ್ದೀರಾ? ಮೊಳಕೆ ಕಾಳನ್ನ ನೋಡಿಬಿಟ್ಟು ನೀವು ಮೊಳಕೆ ಕಾಳನ್ನ ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ ಅಲ್ವಾ? ಆದರೆ ನಾನು ಮೊಳಕೆ ಕಾಳಲ್ಲಿ ಉಪ್ಪು ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ. ಉಪ್ಪು ಸಾಂಬಾರು ಅಂದರೆ ಪಕ್ಕಾ ಮೈಸೂರು ಸ್ಟೈಲು, ಚೆನ್ನಾಗಿರುತ್ತೆ. ಇದು ಉಪ್ಪು ಸಾಂಬಾರಿಗೆ ಬೇಕಾಗಿರೋ ಖಾರಕ್ಕೆ ಬೇಕಾಗಿರೋದು ಇದೆಲ್ಲ: ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಈರುಳ್ಳಿ, ಕರಿಬೇವು ಒಗ್ಗರಣೆಗೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಕುಕ್ಕರ್ ಇಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಸಿಡಿದ್ಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಕಾಳನ್ನ ತೋರಿಸಿದ್ನಲ್ಲ, ಮೊಳಕೆ ಕಾಳನ್ನ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಫ್ರೈ ಮಾಡಬೇಕು. ಈ ಚಳಿಗಾಲಕ್ಕೆ ಪರ್ಫೆಕ್ಟ್ ಸಾಂಬಾರು ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ಸಾಂಬಾರು, ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಮೊಳಕೆ ಕಾಳನ್ನ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡಬೇಕು ಎಣ್ಣೆಲಿ. ಆಮೇಲೆ ಒಂದು ಹೆಂಚಿಟ್ಕೊಳ್ಳೋಣ. ನಾನು ಫಸ್ಟಿಗೆ ತೋರಿಸಿದ್ನಲ್ಲ, ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಇವೆರಡನ್ನ ಹೆಂಚು ಮೇಲೆ ಸುಟ್ಕೋಬೇಕು. ಈ ಎರಡರಿಂದನೇ ನಮಗೆ ಉಪ್ಪು ಸಾಂಬಾರು ಖಾರಕ್ಕೆ ರುಚಿ ಬರೋದು. ಸುಟ್ಕೋಬೇಕು ಹೆಂಚು ಮೇಲೆ. ಅದು ಹಂಗೆ ಆಗ್ತಾ ಇರಲಿ. ನೆಕ್ಸ್ಟ್ ನಾವು ಈ ಮೊಳಕೆ ಕಾಳಿಗೆ 2 ಟೊಮೆಟೊ ನೀರನ್ನು ಸೇರಿಸಿ 3 ವಿಷಲ್ನ ಕೂಗಿಸ್ಕೋಬೇಕು. ಮೂರು ವಿಷಲ್ನ ಕೂಗಿಸ್ಕೊಳ್ಲೇಬೇಕು, ಯಾಕಂದರೆ ಸ್ವಲ್ಪ ಕಾಳು ಸಾಫ್ಟ್ ಆಗಿರಬೇಕು. ಯಾಕಂದರೆ ಮೊಳಕೆ ಕಾಳು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಬೇಯಬೇಕು ಚೆನ್ನಾಗಿ. ಇನ್ನು ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಇರಲಿ. ನಾವು ಜಾರಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು 4 ಜನ ಇದ್ದೀವಿ. ನಾವು 4 ಜನಕ್ಕೆ ಒಂದು 7 ರಿಂದ 8 ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು 10 ಇಲ್ಕು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಇದನ್ನು ರುಬ್ಕೊಳ್ಳಿ. ಉಪ್ಪು ಸಾಂಬಾರಿಗೆ ಇದೇ ಮೇಯ್ನು, ಖಾರನೇ ಮೇಯ್ನು. ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಅದೇ ಜಾರ್ಗೆ ಈ 2 ಟೊಮೆಟೊನ ರುಬ್ಬಿಟ್ಟು ಈ ಬೇಯಿಸಿರ್ತೀವಲ್ಲ ಕಾಳಿಗೆ ಸೇರಿಸ್ಬೇಕು. ಉಪ್ಪು ಸಾಂಬಾರು ಖಾರ ಇದೆಯಲ್ಲ, ಅದು ವೇಸ್ಟ್ ಆಗೋಲ್ಲ. ಒಂದು 2 ಮಂತ್ಸ್ ಆದರೂ ಇಟ್ಕೋಬೋದು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರೊಟ್ಟಿಗೆ ಮಾತ್ರ ಸಖತ್ತಾಗಿರುತ್ತೆ ಆ ಖಾರ. ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಟೊಮೆಟೊ ರುಬ್ಬಿರೋದನ್ನ ಈ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಕಾಳುಗಳನ್ನ ಸಪ್ರೇಟ್ ಮಾಡಿಬಿಡಿ. ನಿಮ್ಗೆ ಬೇಕು ಅಂದರೆ ಸಪ್ರೇಟ್ ಮಾಡಿ ಒಗ್ಗರಣೆ ಮಾಡ್ಕೋಬೋದು, ಬಟ್ ಕಾಳುಗಳನ್ನ ಇದರಲ್ಲೇ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಮುದ್ದೆ ಮಾಡಿಕೊಂಡೆ. ಮುದ್ದೆ ಮಾಡಾದಮೇಲೆ ಸಾಂಬಾರು ಇನ್ನೇನು ಸ್ವಲ್ಪ ಕುದಿಬೇಕಿತ್ತು, ಒಂದು ಸ್ವಲ್ಪ ಕುದಿಬೇಕು. ಈ ಥರ ಕುದ್ಬಿಟ್ರೆ ಆಫ್ ಮಾಡಿಬಿಡಿ ನೀವು, ಸಾಂಬಾರು ರೆಡಿ. ಒಂದು 15 ಮಿನಿಟ್ಸಲ್ಲಿ ಸಾಂಬಾರು ಆಗಿಬಿಡುತ್ತೆ ಮೊಳಕೆ ಕಾಳು ಇದ್ಬಿಟ್ರೆ. ಮಧ್ಯಾಹ್ನ ಊಟಕ್ಕೆ ಮುದ್ದೆ, ಸೌತೆಕಾಯಿ, ಉಪ್ಸಾರು, ತುಪ್ಪ, ಖಾರ. ಊಟ ಅಂತೂ ಚೆನ್ನಾಗಿತ್ತು. ನನಗೀಗಲೂ ಆ ಸಾಂಬಾರನ್ನ ನೆನೆಸ್ಕೊತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ಎಲ್ರಿಗೂ ನಮಸ್ಕಾರ.